ಎಲ್ಲರೂ ಅಜ್ಜಾರಿಗೆ ಅವ್ರು ಹುಟ್ಟುಹಬ್ಬಕ್ಕೆ ಶುಭಾಶಯ ಕೇಳಕ್ಕೆ ಬಂದಿದ್ರು. ನಾನು ಸಮಾಜ ದೃಷ್ಟಿಯಿಂದ ಒಂದು ಸ್ವಲ್ಪ ಪ್ರಶ್ನೆಗಳು ತೊಗೊಂಬಂದಿದ್ದೆ, ಅಜ್ಜಾರಿಗೆ ಕೇಳಕ್ಕೆ ಬಂದೀನಿ. ಅವ್ರು ಉತ್ತರ ಕೊಡೋಕೆ ರೆಡಿ ಆಗ್ಯಾರ. ಬಸವಣ್ಣನ ಕನಸು ಏನಿತ್ತು ರೀ, ಅದು ಇನ್ನೂ ಜೀವಂತ ಆಯಿತು ಇಲ್ಲೋ? ಬಸವಣ್ಣವ್ರ ಕನಸು ಏನಿತ್ತು ಅಂತಂದರೆ, ಒಂದು ಎಲ್ಲ ಜೀವಿಗಳು ಆಧ್ಯಾತ್ಮಿಕ ಜೀವಿಗಳಾಗಿರಬೇಕು. ಆಧ್ಯಾತ್ಮ ಅಂದರೆ ಮನುಷ್ಯನಿಗೆ ನೆಗೆಟಿವ್ ಥಿಂಕಿಂಗ್ ಇರಬಾರ್ದು. ಆಧ್ಯಾತ್ಮಿಕ ಜೀವನ ಅಂದರೆ ಏನು? ಪಾಸಿಟಿವ್ ಥಿಂಕಿಂಗ್ ಇಟ್ಕೊಂಡು ಜೀವನ ಮಾಡೋದೇ ಆಧ್ಯಾತ್ಮಿಕ ಜೀವನ. ಮನುಷ್ಯನಿಗೆ ಯಾವತ್ತೂ ಸಕಾರಾತ್ಮಕ ಪಾಸಿಟಿವ್ ಥಿಂಕರ್ ಇರಬೇಕು. ಆ ಪಾಸಿಟಿವ್ ಥಿಂಕರ್ ಅಂದರೆ ಅವನೇ ಆಧ್ಯಾತ್ಮಿಕ ಜೀವಿ, ಅವನೇ ಶರಣ. ಹಿಂಗೆ ಎಲ್ಲ ಮನುಷ್ಯರು ಸಕಾರಾತ್ಮಕ ಚಿಂತನೆಯುಳ್ಳವರಾಗಬೇಕು, ಎಲ್ಲರೂ ಆಧ್ಯಾತ್ಮಿಕ ಜೀವಿಗಳಾಗಬೇಕು. ಅಂದರೆ ಭೂಮಿ ಸ್ವರ್ಗಕತೆ ಅನ್ನೋದೊಂದು ಅವ್ರ ಕನಸಿತ್ತು. ಎರಡನೇದಂತಂದ್ರೆ ಎಲ್ಲರೂ ಸಮಾನವಾಗಿರಬೇಕು, ಮೇಲು ಕೀಳು ಇರಬಾರ್ದು. ಬಡವ ಇರ್ಬೋದು, ಬಲ್ಲಿದ ಇರ್ಬೋದು, ಆದರೆ ಮನಸ್ಸಿನಾಗ ಮಾತ್ರ ನಾವಿಬ್ಬರು ಜೀವಿಗಳದೇವಿ, ಅಂತರಂಗಲ್ಲಿರ್ತಕ್ಕಂಥ ಚೈತನ್ಯ ಒಂದೇ ಐತಿ ಅನ್ನುವಂಥ ಅರಿವು ಶ್ರೀಮಂತನಿಗಿರಬೇಕು. ಅದಕ್ಕಾಗಿ ಅವನನ್ನು ಸಮಾನವಾಗಿ ಕಾಣುವಂಥ ಜ್ಞಾನ ಅವನಿಗೆ ಇರಬೇಕು. ಕೀಳರಿಮೆಯಿಂದ ಕಾಣೋದು ಅಜ್ಞಾನ. ನನ್ನೊಳಗೆ ಇರೋ ಚೈತನ್ಯ, ಅವನೊಳಗಿರೋ ಚೈತನ್ಯ ಎರಡೂ ಒಂದೇ. ಅದಕ್ಕೆ ನಾವಿಬ್ಬರು ಜೀವಿಗಳು ಸಮಾನವಾಗಿದ್ದೇವೆ, ಅವನನ್ನು ಕೀಳರಿಮೆಯಿಂದ ಕಾಣಬಾರದಂಥ ಅರಿವು ಜ್ಞಾನ ಶ್ರೀಮಂತನಿಗಿರಬೇಕು. ಅಂದಾಗ ಸಮಾಜ ಭಾಳ ಸುಸೂತ್ರವಾಗಿ ನಡೀತೈತಿ. ಅದಕ್ಕೆ ಇದು ಹಿಂಗಿರಬೇಕು ಅಂತಾರೆ ಅವರು. ಅಂದ್ರೆ ಸಮಾನತಾ ಸಮಾಜ, ಮೇಲ್ ಜಾತಿ ಕೀಳು ಜಾತಿ ಇರಬಾರ್ದು, ಶ್ರೀಮಂತ ಬಡವ ಅನ್ನುವಂಥ ಭಾವ ಇರಬಾರ್ದು. ಆ ನಂತರದ ಮನುಷ್ಯನಲ್ಲಿ ಏನಾಗ್ತದೆ, ನಾ ಬಹಳ ಮಹಾಜ್ಞಾನಿ, ಅವ ದಡ್ಡದನ ಅನ್ನುವಂಥ ಭಾವ ಇರಬಾರ್ದು. ಅದಕ್ಕೆ ಎಲ್ಲರೂ ಪರಮಾತ್ಮ ಕೊಟ್ಟಂಥ ವರಪ್ರಸಾದ ಅದು. ಅದಕ್ಕಾಗಿ ನಾವೆಲ್ಲರೂ ಮನುಷ್ಯ ಜೀವಿಗಳಿದ್ದೇವೆ, ನಾವೆಲ್ಲರೂ ಸಮಾನವಾಗಿ ಇರಬೇಕು ಅನ್ನೋಂಥ ಭಾವ ದುಡ್ಡಿದ್ದವರಲ್ಲೇ, ಅಧಿಕಾರ ಇದ್ದವರಲ್ಲೇ ಮತ್ತು ಪಾಂಡಿತ್ಯ ಇದ್ದವರಲ್ಲೇ ಈ ಜ್ಞಾನ ಇರಬೇಕು ಅನ್ನೋದು ಬಸವಣ್ಣವ್ರನ್ನ ಚಿಂತನೆ. ಅದು ಇತ್ತಂದ್ರೆ ಕೆಳಗಿನವ್ರನ್ನೆಲ್ಲ ಅವರು ಪ್ರೀತಿಯಿಂದ ಕಾಣ್ಕೊತಾರೆ. ಆವಾಗ ಸಮಾಜ ಏನೈತಲ್ಲ ಸಂಘರ್ಷ ಇಲ್ಲದಂಗೆ ಸೌಹಾರ್ದಯುತವಾಗಿ ಇರ್ತತಿ ಅಂತ ನನಗೆ ಅನ್ನಿಸ್ತೈತಿ. ಅಜ್ಜರ ಅದು ಎಲ್ಲ ಇದು ಅವರ ಕನಸಾಗಿತ್ತು, ಬಸವಣ್ಣವ್ರ ಕನಸಾಗಿತ್ತು. ಅದು ಈಗ ಎಷ್ಟರ ಮಟ್ಟಿಗೆ ಪಾಲನೆ ಆಗುತ್ತೆ? ಈಗ ಅವರ ಚಿಂತನೆಗಳು ಹೆಚ್ಚು ಪ್ರಚಾರದಲ್ಲಿ ಅದಾವೆ. ಈಗ ಯಾವಾಗಲೂ ಒಂದು ತತ್ವ ಅದು ಅನುಷ್ಠಾನಕ್ಕೆ ಬರಬೇಕಾಗಿತ್ತಂದ್ರೆ ಆ ತತ್ವ ಪ್ರಚಾರ ಆಗಬೇಕು. ಆ ತತ್ವ ಪ್ರತಿಯೊಬ್ಬ ಮನುಷ್ಯನಿಗೆ ಅವ ಪಾಲನೆ ಮಾಡಲಿ ಬಿಡಲಿ, ಆದ್ರೆ ಆ ತತ್ವ ಅವನಿಗೆ ಗೊತ್ತಿರಬೇಕಾದ್ರೆ. ಕೊನೆಗೆ ಗೊತ್ತಿತ್ತು ಅಂತಂದ್ರೆ ಅಂಥ ಸಂದರ್ಭ ಬಂದಾಗ ಆ ತತ್ವ ಅವನಿಗೆ ನೆನಪಾಗತ್ತೆ, ಅದನ್ನು ಅನುಷ್ಠಾನಕ್ಕೆ ತೊಗೊಂಬರ್ತಾನೆ. ಅದಕ್ಕೀಗ ತತ್ವನ ಗೊತ್ತಿಲ್ಲ ಅಂತಂದ್ರೆ ಅನುಷ್ಠಾನ ಬರೋದೇ ಇಲ್ಲಿ. ಅದಕ್ಕಾಗಿ ಬಸವಣ್ಣವ್ರ ತತ್ವಗಳು ಇವತ್ತಿನ ದಿನಗಳಲ್ಲಿ, ಅದರಲ್ಲಿ ಡಿಜಿಟಲ್ ಆಯ್ತು, ಈಗೆಲ್ಲ ಫೇಸ್ಬುಕ್ಕು, ವಾಟ್ಸಪ್ಪು, ಪ್ರಿಂಟ್ ಮೀಡಿಯಾ ಇವೆಲ್ಲ ಈಗ ಹೆಚ್ಚಾದದ್ದಕ್ಕೆ 30-40 ವರ್ಷದಲ್ಲಿ ಹೆಚ್ಚಾದದ್ದಕ್ಕೆ ಬಸವಣ್ಣವ್ರ ತತ್ವಗಳು ಹೆಚ್ಚು ಪರಿಚಯ ಆಗಕತ್ತಾವ. ಈಗ ಮೊದಲೆಲ್ಲ ಪರಿಚಯ ಆಗಿದ್ದಿಲ್ಲ ಅದು. ಯಾಕಂದ್ರೆ ಜನರಲ್ಲಿ ಅಜ್ಞಾನ ಇತ್ತು, ಜನರು ನಿರಕ್ಷರಗಳಿದ್ರು, ಜನರಿಗೆ ಬರ್ಯಾಕೆ ಬರ್ತಿದ್ದಿಲ್ಲ. ಈಗ ಬರ್ಯಾಕೆ ಓದಾಕ ಕಲಿತ ಒಂದು 40-50 ವರ್ಷದಿಂದ ಕಲಿಯಾಕತ್ತಾರ. ಅದಕ್ಕೆ ಹೀಗಾಗಿ ಅದು ತತ್ವ ಪ್ರಸಾರ ಆಗಿದ್ದಿಲ್ಲ. ಈಗ ಜನರು ಎಜುಕೇಟೆಡ್ ಆಗ್ಯಾರ, ಭಾಳ ಹೈಲಿ ಎಜುಕೇಟೆಡ್ ಆಗ್ಯಾರ, ಇನ್ನೂ ಆಗಕ್ಕೆ ಹತ್ತಾರ. ಇನ್ನೂ ನಿರಕ್ಷರಗಳಿದಾರ, ಆದರೂ ಬೆಟರ್ ಈಗ ಆಗಕ್ಕೆ ಹತ್ತಾರ. ಅದಕ್ಕೆ ಈ ಸಂದರ್ಭದಲ್ಲಿ ಅವು ಹೆಚ್ಚು ಪ್ರಚಾರಕ್ಕೆ ಆಗತ್ತವೆ. ಮತ್ತು ಬಸವಣ್ಣವ್ರ ತತ್ವ ಭಾಳ ಜನರಿಗೆ ಲೈಕ್ ಆಗಕ್ಕೆ ಹತ್ತಾವ. ಈಗ ಚಿಂತನೆಗಳು, ಅವ್ರ ಚಿಂತನೆಗಳನ್ನ ಲೈಕ್ ಮಾಡಕ್ಕೆ ಹತ್ತಾರ ಜನ. ಯಾಕಂದ್ರೆ ಅವ್ರಿಗೆ ಎಜುಕೇಟೆಡ್ ಆಗೈತಿ, ಅರಿವು ಬಂದೈತಿ, ಅದನ್ನು ಆಗಕ್ಕೆ ಹತ್ತಾರ. ಅದಕ್ಕಾಗಿ ಅದು ಇನ್ನೂ ಎಷ್ಟೋ ಜನ ಬಸವಣ್ಣವ್ರ ತತ್ವ ಲೈಕ್ ಮಾಡ್ತಾರೆ, ಪಾಲನೆ ಮಾಡೋಕ್ಕೆ ಆಗದೆ ಇರ್ಬೋದು. ಮುಂದಿನ ಹಂತದಲ್ಲಿ ಅದನ್ನು ಪಾಲನೆ ಮಾಡ್ತಾರೆ. ಕೆಲವು ಜನ ಪಾಲನೆ ಮಾಡಕತ್ತಾರೆ. ಮಹಾಸ್ವಾಮಿಗಳು ಎಲ್ಲರೂ, ಮಹಾಸ್ವಾಮಿಗಳಂತೂ ಎಲ್ಲರೂ ಬಸವಣ್ಣವ್ರ ತತ್ವ ಪಾಲನೆ ಮಾಡ್ತಾರೆ. ಬಸವಣ್ಣ ತಂತ ಲೈಕ್ ಮಾಡ್ತಾರೆ, ಪಾಲನೆ ಮಾಡ್ತಾರೆ. ಇವತ್ತಿನ ಎಲ್ಲ ಯುವ ಸ್ವಾಮಿಗಳೆಲ್ಲ ಭಾಳ ಬಸವಣ್ಣವ್ರ ಬಗ್ಗೆ ಭಾಳ ಒಲವು ತಗೊಂಡು ಆ ತತ್ವವನ್ನು ಪ್ರಸಾರ ಮಾಡಕತ್ತಾರೆ. ಹೀಗಾಗಿ ಎಲ್ಲ ಶರಣರು ಪ್ರಚಾರ ಮಾಡಕತ್ತಾರೆ. ಇವತ್ತೆಲ್ಲ ಇಂಜಿನಿಯರ್ಸು, ಡಾಕ್ಟರ್ಸ್ ಆದವರೆಲ್ಲರೂ ಬಸವಣ್ಣವ್ರ ತತ್ವವನ್ನು ಪ್ರಸಾರ ಮಾಡಕತ್ತಾರೆ. ಸೋಷಿಯಲ್ ಮೀಡಿಯಾ ಬಂದಿದ್ದಕ್ಕೆ ಎಲ್ಲರೂ ತಮ್ಮ ತಮ್ಮ ಸೇವೆಯನ್ನು ಮಾಡಕತ್ತಾರೆ. ಅದಕ್ಕೆ ಮೊದಲಿಕ್ಕಿಂತಲೂ ಇವತ್ತಿನ ಸುಮಾರು 50 ವರ್ಷಗಳಲ್ಲಿ ಬಸವಣ್ಣವ್ರ ಹೆಚ್ಚು ಪ್ರಚಾರಕ್ಕೆ ಆಗತ್ತವು. ಯಾವ ಪ್ರಚಾರ? ಅಜ್ಜರ ಮಠ ಅಂದರೆ ಏನು ರೀ? ಮಠ ಅಂದರೆ ಜನರಿಗೆ ಸಂಸ್ಕಾರವನ್ನು ಕೊಡುವಂಥ ಕೇಂದ್ರ. ಜನರು ಭಾವನೆಗಳು, ದುರ್ಭಾವನೆಗಳಿದ್ದು ಅಂತಂದ್ರೆ ಸಮಾಜದಲ್ಲಿ ಸಾಮರಸ್ಯ ಇರೋಂಗಿಲ್ಲ, ಪ್ರೀತಿ ವಿಶ್ವಾಸ ಇರೋಂಗಿಲ್ಲ. ಅದು ಒಂಥರ ನರಕ ಸದೃಶ ಆಗಿರ್ತೈತೆ ಅದು. ಅದಕ್ಕಾಗಿ ಮಠಗಳು ಅಂತಂದರೆ ಮನುಷ್ಯನ ಮನಸ್ಸಿಗೆ ಸಂಸ್ಕಾರವನ್ನು ಕೊಡೋದು, ಶಿಷ್ಟಾಚಾರವನ್ನು ಕಲಿಸುವಂಥ ಒಂದು ಕೇಂದ್ರ, ಒಂದು ಭಾಗ. ಇನ್ನು ಎರಡನೇದ್ದು ಅಂತಂದರೆ ಆಶ್ರಯ ಇಲ್ಲದಂಥ ವಿದ್ಯಾರ್ಥಿಗಳಿಗೆ, ಯಾವುದೇ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಬೇಕಂದರೆ ಅವನಿಗೆ ಆಶ್ರಯವನ್ನು ಕೊಟ್ಟು
ಅವನಿಗೆ ಆಹಾರ ಅಂದರೆ ಪ್ರಸಾದ ಕೊಟ್ಟು, ಶಿಕ್ಷಣ ಕೊಟ್ಟು, ಸಂಸ್ಕಾರವನ್ನು ಕೊಡುವಂಥ ಕೇಂದ್ರನೂ ಹೌದು. ಇನ್ನು ಮೂರನೇದ್ದು ಅಂತಂದರೆ, ಇವತ್ತು ಯಾರಾದರೂ ಪರಸ್ಥಳದಿಂದ ಬಂದವರು, ಅವರಿಗೆಲ್ಲ ಹಸಿವಿನಿಂದ ಬಂದವರಿಗೆ ಅವರಿಗೆಲ್ಲ ಪ್ರಸಾದವನ್ನು ಕೊಡುವಂಥ ಕೇಂದ್ರ, ಮತ್ತು ನೊಂದು ಬೆಂದವರಿಗೆ ಸಾಂತ್ವನವನ್ನು ಹೇಳಿ ಕಳಿಸುವಂಥ ಕೇಂದ್ರನೂ ಹೌದು. ಈಗೇನಾದ್ರು ಕಷ್ಟ ಅಂತ ಹೇಳ್ಕೊತ ಬಂದಿರ್ತಾರೆ, ಅವ್ರಿಗೆ ಇನ್ನೊಬ್ಬರ ಮುಂದೆ ಹೇಳಿದ್ರೆಲ್ಲ ಡಿಸ್ಪೋಸ್ ಆಗಿಬಿಡ್ತೈತಿ, ಎಲ್ಲರಿಗೆ ಗೊತ್ತಾಗ್ಬಿಡ್ತೈತಿ. ಅದಕ್ಕೆ ಮಠಕ್ಕೆ ಬಂದ್ರೆ ಅವರು ತಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ ಅವರು ಸ್ವಾಮಿಗಳದವ್ರು ಯಾರ ಮುಂದೆ ಹೇಳಂಗಿಲ್ಲ. ಮತ್ತು ಅವರು ಕಷ್ಟಗಳನ್ನು ಹೇಳ್ಕೊಳ್ಳೋದ್ರಿಂದ ಅವ್ರಿಗೆ ಮನಸ್ಸು ಹಗರಾಕತಿ. ಮ್ಯಾಗ ಒಂದೆರಡು ಸಾಂತ್ವನ, ಚಿಂತೆ ಮಾಡಬೇಡ್ರಿ, ಧೈರ್ಯವಾಗಿರ್ರಿ, ಮತ್ತು ದೇವ್ರು ನಿಮ್ಮ ಮುಂದೆ ಭವಿಷ್ಯದಲ್ಲಿ ಒಳ್ಳೇದು ಮಾಡ್ತಾನೆ ಇಂಥ ಎರಡು ಮಾತುಗಳನ್ನ ಹೇಳಿದ್ರೆ ಅವ್ರಿಗೆ ಒಂದು ಧೈರ್ಯ ಬರ್ತದೆ. ಇಂಥ ಹೇಳುವಂಥ ಕೇಂದ್ರನೂ ಹೌದು ಅಂತ ನನ್ನ ಆಲೋಚನೆ. ಅಜ್ಜಾರ, ಈಗ ಸಾರ್ಥಕ ಜೀವನ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಸಾರ್ಥಕ ಜೀವನ ಅಂತಂದರೆ ಮನುಷ್ಯನ ತನ್ನ ಬದುಕು ಚಲೋ ಆಗಿರಬೇಕು, ತನ್ನ ಬದುಕಿನಿಂದ ಇನ್ನೊಬ್ಬರ ಬದುಕು ಚಲೋ ಆಗಿರಬೇಕು. ನನ್ನ ಬದುಕಿನಿಂದ ಇನ್ನೊಬ್ಬರ ಬದುಕಿಗೆ ನೋವಾಗಬಾರ್ದು, ತೊಂದರೆ ಆಗಬಾರ್ದು. ಅವನ ಬದುಕಿನೂ ಚಲೋ ಆಗಿರಬೇಕು, ನಮ್ಮ ಬದುಕು ಒಳ್ಳೆಯದಾಗಿರಬೇಕು. ಇದು ಒಂದು ಸಾರ್ಥಕ ಜೀವನ. ನಮ್ಮಿಂದ ಯಾರಿಗೂ ತೊಂದರೆ ಆಗಿರಬಾರ್ದು, ಕಷ್ಟ ಆಗಿರಬಾರ್ದು, ನೋವಾಗಿರಬಾರ್ದು. ಆ ರೀತಿ ನಾವು ಬದುಕೋದೇನೈತಲ್ಲ, ಅದು ನಿಜವಾದಂಥ ಸಾರ್ಥಕ ಜೀವನ ಅಂತ ನನಗೆ ಅನ್ನಿಸ್ತದೆ. ಅಜ್ಜಾರ, ಯುವಕರಿಗೆ ಮತ್ತು ಮಠಕ್ಕೆ ಏನು ಸಂಬಂಧ ರೀ? ಇವತ್ತು ಯುವಕರಿಗೆ ಮಠಕ್ಕೂ ಭಾಳ ನಿಕಟವಾದಂಥ ಸಂಬಂಧ. ಇವತ್ತು ಒಂದು ವಿಶ್ಲೇಷಣೆ ಪ್ರಕಾರ ಯುವಕರು ಮಠದ ಕಡೆ ಬರೋದು ಕಡಿಮೆ ಆಗೈತಿ ಅಂತ ಎಲ್ಲರೂ ಹೇಳೋದಂಥ ವಿಚಾರ ನನಗೂ ಅನಿಸ್ತತಿ. ಯುವಕರು ಮಠದ ಕಡೆ ಆಕರ್ಷಣೆ ಕಡಿಮೆ ಆಗೈತಿ ಅಂತ. ಅದಕ್ಕೆ ಯುವಕರಿಗೆ ಮಠಕ್ಕೆ ಭಾಳ ಸಂಬಂಧ. ಯಾಕಂತಂದ್ರೆ ಯುವಕರು ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಇರ್ತಾರೆ, ಮತ್ತು ಅವ್ರಿಗೆ ಆಕರ್ಷಣೆಗಳು ಭಾಳ ಅದಾವೆ, ಮತ್ತು ಫ್ರೆಂಡ್ ಸರ್ಕಲ್ಲು ಭಾಳ ಐತಿ. ಇದರ ಮಧ್ಯದಲ್ಲಿ ಇದನ್ನು ದಾಟಿಕೊಂಡು ಮಠಕ್ಕೆ ಬರಬೇಕು. ಅವರು ಮಠದಲ್ಲಿ ಒಂದು ಆಧ್ಯಾತ್ಮಿಕ ಚಿಂತನೆ ಇರ್ತೈತಿ, ಮಠದಲ್ಲಿ ಒಂದು ಸಾಮಾಜಿಕ ಚಿಂತನೆ ಇರ್ತೈತಿ, ಮಠದಲ್ಲಿ ನೊಂದು ಬೆಂದವರಿಗೆ ಅರಿವು ಆಶ್ರಯ ನೀಡ್ತಕ್ಕಂಥ ಒಂದು ಕೇಂದ್ರ ಆಗಿರ್ತೈತಿ. ಅದಕ್ಕೆ ಇದನ್ನು ಅವರು ಅರ್ಥ ಮಾಡ್ಕೋಬೇಕು. ಮಠ ಅಂದರೆ ಸಂಸ್ಕಾರವನ್ನು ಕೊಡುವಂಥ ಕೇಂದ್ರ. ಅದಕ್ಕೆ ಅವರು ಯುವಕರು ಮಠದ ಕಡೆ ಬಂದ್ರಂದ್ರೆ ಅವ್ರಿಗೊಂದು ಸಂಸ್ಕಾರ ಬರ್ತೈತಿ, ಅವ್ರಿಗೊಂದು ಚಿಂತನೆ ಬರ್ತೈತಿ, ಆಧ್ಯಾತ್ಮಿಕ ಚಿಂತನೆ ಚಾಲು ಆಗ್ತೈತಿ, ಸಾಮಾಜಿಕ ಜವಾಬ್ದಾರಿ ಅಂದರೆ ಏನು ಅನ್ನೋದು ಗೊತ್ತಾಗತ್ತೆ. ಅದಕ್ಕಾಗಿ ಮಠಗಳಿಗೆ ಅವರು ಬರಬೇಕು. ಆನಂತರ ಮಠ ಅಂದರೆ ಏನಂದರೆ ಭವಿಷ್ಯದಲ್ಲಿ ಸಮಾಜವನ್ನು ಮುನ್ನಡೆಸುವಂಥ ಶಕ್ತಿ ಯುವಕರಿಗೆ ಐತಿ. ಭವಿಷ್ಯದಲ್ಲಿ ಸಮಾಜವನ್ನು, ದೇಶವನ್ನು ಮುನ್ನಡೆಸುವಂಥ ಶಕ್ತಿ ಯುವಕರಿಗೆ ಐತಿ. ಆ ಯುವಕರಿಗೆ ಒಂದು ಚಲೋ ಸಂಸ್ಕಾರ ಬೇಕು. ಅದು ಮಠಗಳಲ್ಲಿ ಸಿಗ್ತೈತೆ. ಆಧ್ಯಾತ್ಮಿಕ ಚಿಂತನೆ ಇರ್ತೈತಿ, ಡಿಸ್ಕೋರ್ಸ್ ಇರ್ತೈತಿ, ಮತ್ತು ತಮಗೇನಾದ್ರು ತೊಂದರೆ ಬಂದಾಗ, ಅವರಿಗೆ ಸಮಸ್ಯೆ ಬಂದಾಗ ಒಂದಿಷ್ಟು ಮಾರ್ಗದರ್ಶನ ಮಾಡುವಂಥ ಒಂದು ಶಕ್ತಿ ಬರ್ತೈತೆ ಅವರಿಗೆ. ಅದಕ್ಕಾಗಿ ಮಠಗಳು ಅಂತಂದರೆ ಇಡೀ ಪ್ರಾಣನ, ಸಮಾಜದ ಪ್ರಾಣ, ದೇಶದ ಪ್ರಾಣ ಅಂದರೆ ಯುವಕರು. ಅದಕ್ಕಾಗಿ ಯುವಕರಿಗೊಂದು ಸರಿಯಾದಂಥ ಮಾರ್ಗದರ್ಶನ ಇದ್ದರೆ ಭಾಳ ಚಲೋ ಇರ್ತೈತಿ. ಅದರಲ್ಲಿ ವಿಶೇಷವಾಗಿ ಯುವಕರು ಹೆಚ್ಚು ಈಗ ಡ್ರಗ್ಸ್ಗೆ ಅಡಿಕ್ಟ್ ಆಗಕತ್ತಾರ, ಮತ್ತು ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಕತ್ತಾರ. ಇದರಿಂದ ಏನಾಕತ್ತೆ ಅಂತಂದ್ರೆ ತಮ್ಮ ಪ್ರೈವೇಟ್ ಲೈಫ್ನೂ ಹಾಳಾಕತಿ, ತಮ್ಮ ಫ್ಯಾಮ್ಲಿ ಲೈಫು ಹಾಳಾಕತಿ. ಅದ್ರ ಜೊತೆಗೆ ಜವಾಬ್ದಾರಿನೂ ಕಡಿಮೆ ಆಕ್ಕೊಂತ ಬರ್ತೈತಿ. ಹಿಂಗೆ ಜವಾಬ್ದಾರಿ ಇಲ್ಲದಂಥ ವ್ಯಕ್ತಿಗಳು ತಮ್ಮ ಸ್ವಂತ ಬದುಕನ್ನು ಹಾಳು ಮಾಡ್ಕೊಳ್ತಕ್ಕಂಥವ್ರು, ತಮ್ಮ ಫ್ಯಾಮ್ಲಿ ಬದುಕನ್ನು ಹಾಳು ಮಾಡ್ಕೊತವ್ರಿಂದ ಈ ಸಮಾಜ ಸೇವೆ ಹೆಂಗಾಕತಿ, ದೇಶದ ಉದ್ಧಾರ ಹೆಂಗಾಕತಿ. ಅದಕ್ಕಾಗಿ ಆ ಯುವಕರು ಏನೈತಲ್ಲ ಮಠದ ಕಡೆ ಹೆಚ್ಚು ಬಂದರೆ ಈ ಸಂಸ್ಕಾರ ಚಲೋ ಬರ್ತೈತಿ. ಅವರು ಡ್ರಿಂಕ್ಸ್ನಿಂದ ದೂರ ಆಕಾರ, ಜವಾಬ್ದಾರಿಯನ್ನು ಅರಿತಾರೆ. ಅದಕ್ಕೆ ಮಠಗಳು ಯುವಕರ ಮೇಲೇ ಕೇಂದ್ರೀಕೃತ ಆಗಬೇಕು. ಯುವಕರು ಮಠಕ್ಕೇ ಬರಬೇಕು. ಎಲ್ಲೆಲ್ಲೂ ಕೂಡಿರ್ತಾರೆ, ತಾಸುಗಟ್ಟಲೆ ಅಲ್ಲೆಲ್ಲೆಲ್ಲೇ ಕೂಡಿರ್ತಾರೆ. ಕೆಲವೊಂದು ಸಲ ಬೆಳಗ್ಗೆ ರಾತ್ರಿ 11, 12, 1 ಗಂಟೆ ತನಕನೂ ಅಲ್ಲಿ ಬಾರ್ ಮೇಲೆ ಕುಂತಿರ್ತಾರೆ. ಅಲ್ಲಿ ಕುಂಡ್ರೋದಕ್ಕಿಂತಲೂ ಮಠದೊಳಗೆ ಬಂದು ಕುಂತ್ರೆ ಏನಾಕತೆ ಅಂದರೆ, ಏನೋ ಅಲ್ಲೇ ಮಠ ಅಂತಂದರೆ ದೊಡ್ಡ ತಪಸ್ವಿಗಳ ಜಾಗ ಇರ್ತೈತಿ. ಹಿಂದಿನ ಮಹಾಸ್ವಾಮಿಗಳಾಗಲಿ ದೊಡ್ಡ ತಪಸ್ವಿಗಳದ ಪಾಸಿಟಿವ್ ವೇವ್ಸ್ ಇರ್ತಾವಲ್ಲಿ. ಅಲ್ಲಿ ಕುಂತ್ರೆ ಮನಸ್ಸು ಬದಲಾವಣೆ ಆಗಿರ್ತೈತಿ. ಅದಕ್ಕೆ ಅಲ್ಲಿ ಬಂದರೆ ಚಲೋ ಅಂತ ನನಗೆ ಅನ್ನಿಸ್ತೈತಿ.